ಊಟ ಈಗ್ಲಾದ್ರೂ ಹೇಳಿ ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಹೇಳ್ತೀನಿ ಸೀತಮ್ಮ, ನಿನ್ ಬಾ. ಅಪ್ಪ, ದೇವರಿಗೆ ಅರ್ಥ ಆಗಿರಲ್ಲ ಅನ್ಸುತ್ತೆ, ಅದಕ್ಕೆ ದೇವ್ರ ಹತ್ರ ಮೀಟ್ ಮಾಡಿ ಅವ್ರ ಹತ್ರನೇ ಮಾತಾಡ್ಬೇಕು ಅಂತ ನಾನು ಕರ್ಕೊಂಡು ಬಂದೆ. ದೇವ್ರನ್ನ ಮೀಟ್ ಮಾಡೋದಾ? ಹ್ಞೂ ಸೀತಮ್ಮ, ದೇವ್ರಿಗೂ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ, ಅದಕ್ಕೆ ನಿಮ್ಮಿಬ್ರನ್ನ ಇಲ್ಲಿ ಕರ್ಕೊಂಡು ಬಂದೆ. ದೇವ್ರಿಗೇನು ಕನ್ಫ್ಯೂಷನ್ ಆಗುತ್ತೆ? ನೀವೇ ನನ್ನ ಅಪ್ಪ ಅಮ್ಮ ಅಂತ ನನಗೆ ಗೊತ್ತು, ಆದರೆ ದೇವ್ರಿಗೆ ಗೊತ್ತಿಲ್ಲ ಅಲ್ವಾ. ನೀವೇ ನನ್ನ ಅಪ್ಪ ಅಮ್ಮ ಅಂತ ದೇವರಿಗೆ ತೋರ್ಸಕ್ ಬಂದಿದ್ದೀನಿ. ನೋಡು ದೇವ್ರೆ, ಸರಿಯಾಗಿ ನೋಡ್ಕೋ, ಇವರೇ ನನ್ನ ಅಪ್ಪ ಅಮ್ಮ, ನಾನೇ ಇವ್ರ ಮಗಳು. ಡಾಕ್ಟರ್ ಅಂಕಲ್ ಮತ್ತೆ ಶಾಲಿನಿ ಆಂಟಿ ಪಾಪು ಕಳ್ದೋಗಿದೆ, ಅದು ನಾನಲ್ಲ, ಬೇರೆ ಯಾರು. ಇವರೇ ನನ್ನ ಅಪ್ಪ ಅಮ್ಮ, ನನ್ನ ಇವರಿಂದ ದೂರ ಮಾಡಬೇಡ ದೇವ್ರೆ. ನನಗೆ ನನ್ನ ಫ್ರೆಂಡು ಮತ್ತೆ ಸೀತಮ್ಮನೇ ಬೇಕು, ಇನ್ಯಾರು ಬೇಡ. ಪ್ಲೀಸ್ ದೇವ್ರೆ, ನನ್ನ ಇವರಿಂದ ದೂರ ಮಾಡಬೇಡ ಪ್ಲೀಸ್. ಸೀತಮ್ಮ, ದೇವ್ರಿಗೆ ನಾನು ಹೇಳಿದ್ದು ಅರ್ಥ ಆಗಿರುತ್ತೆ ಅಲ್ವಾ? ಖಂಡಿತ ಅರ್ಥ ಆಗಿರುತ್ತೆ ಸೀಟ್ಪುಟ. ನಿನ್ ಮಾತಿಗೆ ಯಾವುದೇ ದೇವರಾದ್ರೂ ಸೋಲ್ಲೇಬೇಕು, ನಿನ್ ಮಾತನ್ನ ಒಪ್ಕೊಳ್ಳೇಬೇಕು. ಆದ್ರೆ ಕಾನೂನು ಈ ಮಾತನ್ನ ಒಪ್ಪತ್ತಾ? ಮಾವಯ್ಯ, ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಹೇಗೆ? ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ, ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡಿ. ಬೇಕಾಗಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಮೇಲೆ ದೇವ್ಕ್ಕೆ ಯಾವ ಸೀಮೆ ರೆಸ್ಟು? ಅಲ್ಲ ಮಾವಯ್ಯ, ನೀನೇನು ಹೇಳಬೇಡ, ನನ್ನ ಒಂಟಿಯಾಗಿರಕ್ ಬಿಡು. ಈ ಮನೆಯಲ್ಲಿ ಅವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಮನೆಯಿಂದ ಹೋಗುವಾಗ ಹೇಳಿಲ್ಲ, ಹೋದ ಮೇಲೆ ಫೋನ್ ಮಾಡಿಲ್ಲ. ಆದರೂ ಅವರು ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವರು ಬಂದರೆ ಹೇಳ್ಬಿಡು, ಈ ಮನೆ ವಿಷಯ ಕೋರ್ಟ್ ಮೆಟ್ಲು ಹತ್ಕೊಡ್ದು ಅಷ್ಟೇ. ಈ ಮನೆ ವಿಷಯ ಕೋರ್ಟ್ ಮೆಟ್ಲು ಹತ್ತಬಾರ್ದು ಅಂತಂದರೆ ಏನಕ್ಕ ಅರ್ಥ? ಮಾವಯ್ಯ ಹೇಳ್ತಾ ಇರೋದು ಸಿಹಿನ ಅವ್ರ ಅಪ್ಪ ಅಮ್ಮನ ಜೊತೆ ಕಳಿಸ್ಬೇಕು ಅಂತನಾ? ದೇವ್ರೆ, ಕಾನೂನು ಪ್ರಕಾರ ಸಿಹಿ ಶಾಲಿನಿ ಮಗಳೇ ಇರ್ಬೋದು, ಆದರೆ ಸಿಹಿ ಅಮ್ಮ ಅಂತ ನಂಬಿರೋದು ನನ್ನನ್ನು. ಈಗ ನಾನು ಸಿಹಿಗೆ ಅಮ್ಮ ಅಲ್ಲ ಇನ್ಯಾರು ಅಂತ ಬಲವಂತವಾಗಿ ನಾನು ನಂಬ್ಸಕ್ಕೆ ಹೋದರೆ ಆ ಚಿಕ್ಕ ಮಗು ಹೇಗೆ ತಡ್ಕೊಳುತ್ತೆ? ನ್ಯಾಯ ಅನ್ಯಾಯದ ವಿಷಯದಲ್ಲಿ ನಾನು ಯಾವತ್ತೂ ನ್ಯಾಯಕ್ಕೆ ತಲೆ ಬಾಗ್ತೀನಿ. ಆದರೆ ಸಿಹಿನ ಬಿಟ್ಕೊಡೋದೇ ನ್ಯಾಯ ಅಂತ ಆದರೆ ಅದೊಂದು ವಿಚಾರದಲ್ಲಿ ನಾನು ಅನ್ಯಾಯ ಮಾಡಬೇಕಾಗುತ್ತೆ ದೇವ್ರೆ. ನಾನು ಮುಂದೆ ಇಡೋ ಹೆಜ್ಜೆ ಪ್ರಪಂಚದ ಕಣ್ಣಿಗೆ ತಪ್ಪು ಅಂತ ಕಂಡ್ರೂ ಪರವಾಗಿಲ್ಲ, ಸಿಹಿಗೆ ಸರಿ ಅಂತ ಅನಿಸಿದ್ರೆ ಸಾಕು.
ದೇವ್ರೆ, ಸೀತನ ಮದುವೆ ಆಗೋವಾಗ 7 ಹೆಜ್ಜೆ ಜೊತೆ 8ನೇ ಹೆಜ್ಜೆ ಇಟ್ಟು ಸಿಹಿ ನನ್ನ ಮಗಳಂತ ಮಾತು ಕೊಟ್ಟಿದ್ದೀನಿ. ಅವಳ ದೇಹದಲ್ಲಿ ನನ್ನ ರಕ್ತ ಹರಿದೇ ಇರ್ಬೋದು, ಆದರೆ ಅವಳ ಜೊತೆ ಇಲ್ಲದೆ ಇದ್ದರೆ ನನ್ನ ಜೀವಕ್ಕೆ ಬೆಲೆನೇ ಇಲ್ಲ ದೇವ್ರೆ. ನೀನು ನನ್ನ ಸೆಲ್ಫಿಶ್ ಅಂತ ಅಂದ್ಕೊಂಡ್ರು ಸರಿ, ಸಿಹಿನ್ ಮಾತ್ರ ನನ್ನ ಸೀತೆಯಿಂದ ದೂರ ಮಾಡಬೇಡ ಅಂತ ಕೇಳ್ಕೊತಾ ಇದ್ದೀನಿ. ಸೀತಾನು ಇದನ್ನೇ ಕೇಳ್ಕೊಂಡಿರ್ತಾರೆ ಅಂತ ಅನ್ಕೋತೀನಿ. ಪ್ಲೀಸ್ ಇದು ಒಂದನ್ನ ಈಡೇರಿಸು ದೇವ್ರೆ. ಸೀತಮ್ಮ, ದೇವ್ರ ಹತ್ರ ನಾನು ಏನು ಬೇಡ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ದೇವರು ಏನು ಕೇಳಿದ್ರು ಕೊಡ್ತಾನೆ, ಆದರೆ ನನಗೆ ನೀವಿಬ್ರು ಬಿಟ್ಟು ಏನು ಬೇಡ. ಅದಕ್ಕೆ ನಾನು ಏನು ಬೇಡ್ಕೊಳ್ಳಲ್ಲ, ಆಯ್ತಾ? ನೋಡ್ದ್ಯಾ ದೇವ್ರೆ, ನೀನು ನಮ್ಮ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಈ ಪುಟ್ಟು ಮಗು ಪ್ರಾರ್ಥನೆಯನ್ನ ನೀನು ಕೇಳಿಸ್ಕೋತೀಯ ಅಂತ ನಾನು ನಂಬಿದ್ದೀನಿ. ಅವಳ ನಂಬಿಕೆನ ನೀನು ಸುಳ್ಳು ಮಾಡಬೇಡ. ನಮ್ಮಿಂದ ಯಾರೂ ಸಿಹಿನ ದೂರ ಮಾಡಬಾರ್ದು. ಪ್ಲೀಸ್ ದೇವ್ರೆ. ಸೀತಾ, ನಾವೇನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಸಿಹಿಗೆ ಯಾರ ಜೊತೆ ಇರಬೇಕು ಅನ್ನೋ ಕ್ಲಾರಿಟಿ ಇದೆ. ಈಗ ಯಾರಾದ್ರೂ ಬಂದು ಸಿಹಿ ಪುಟನ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಕೇಳಿದ್ರೆ ಅವಳು ನಮ್ಮನ್ನೇ ತೋರಿಸ್ತಾಳೆ. ಸೊ ಶ್ಯಾಮ್ ಮತ್ತೆ ಶಾಲಿನಿ ನಮ್ಮನ್ನ ಏನು ಮಾಡೋದಕ್ಕಾಗಲ್ಲ. ಆದ್ರೆ ಕಾನೂನು ಅಂತ ಒಂದು ಇದೆಯಲ್ಲ ರಾವ್, ಅದು ನಮಗೆ ಸಪೋರ್ಟ್ ಮಾಡತ್ತಾ? ನ್ಯಾಯ ಕೊಡ್ಸೋದೆ ಕಾನೂನು ಅಂತ ನಾನು ನಂಬಿದ್ದೀನಿ ಪುಟ್ಟ. ಸತ್ಯಮೇವ ಜಯತೆ ಅನ್ನೋದ್ರಲ್ಲಿ ನಂಬಿಕೆ ಇಡಿ ಸೀತಾ. ಕಾನೂನಾಗ್ಲಿ ದೇವರಾಗ್ಲಿ ಸತ್ಯದ ಮುಂದೆ ಸೋಲ್ಲೇಬೇಕು. ಸಿಹಿಗೆ ನೀವೇ ತಾಯಿ, ನಾನೇ ತಂದೆ. ಇದೇ ಸತ್ಯ. ಸಿಹಿ, Are you okay? ಅಶೋಕ ಹೇಳೋ ಮಗ, ಎಲ್ಲಿದ್ಯೋ? ಯಾಕೋ ಏನಾಯ್ತು? ಗಾಬರಿಲಿದ್ಯಾ? ಎವ್ರಿಥಿಂಗ್ ಓಕೆ? ನಾಟ್ ಓಕೆ ಕಣೋ. ಸೂರಿ ಕಾಲ್ ಮಾಡಿದ್ದ, ತುಂಬ ಸಿಟ್ಟಲ್ಲಿದ್ದ. ನೀನು ಎಲ್ಲಿದ್ಯಾ, ಏನು ಕತೆ ಅಂತ ಕೇಳ್ತಿದ್ದ. ಈಗ ನಿನ್ನ ಮನೇಲಿ ಏನು ನಡೀತಿದೆ, ನಾನು ಏನು ಹೇಳಬೇಕು ಅಂತಾನೆ ನಂಗೆ ಗೊತ್ತಾಗಿಲ್ಲ ಕಣೋ. ತಾತ ಕಾಲ್ ಮಾಡಿದ್ರಾ? ಹೌದು. ಇವಾಗ ಏನು ನಡೀತಿದೆ ಅಂತ ಹೇಳು. ಲಾಟ್ ಆಫ್ ಥಿಂಗ್ಸ್ ಕಣೋ, ಏನೇನೋ ನಡೆದೋಗಿದೆ. ಈ ಏನು ಹಂಗಂದ್ರೆ? ಲೇ, ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಮರಾಯ, ನೀನೇನು ಟೆನ್ಷನ್ ಮಾಡ್ಕೊಬೇಡ, ಎಲ್ಲ ನಾನೇ ನೋಡ್ಕೊತೀನಿ. ಫಸ್ಟ್ ಪ್ರಿಯಾ ಹುಷಾರಾದ್ಮೇಲೆ ಒಂದಿನ ಮನೆ ಕರ್ಕೊಂಡು ಬಾರಪ್ಪ, ಎಲ್ಲರೂ ಮಾತಾಡೋಣ. ನೀನು ಸೀತಾ ಆರಾಮಾಗಿದ್ದೀರಾ ತಾನೇ? ಯಾ ಮಗ, ಆ್ಯಕ್ಚುಲಿ ನಾವು 3 ಜನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮನೇಲಿ ಯಾರಿಗೂ ಹೇಳಿಲ್ವಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿರ್ತಾರೆ. ಅಲ್ಲ ತಾತ, ನಿನಗೆ ಫೋನ್ ಮಾಡಿ ವಿಚಾರಿಸೋ ಬದಲು ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ ಕೇಳ್ಬೋದಲ್ವಾ?
ತಾತ ಅಂತೂ ಇತ್ತೀಚೆಗೆ ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಲೋ ಮಗ, ಅದು ಏನು ಅಂತ ಹೇಳೋ. ನನ್ನ ಕೈಲಿ ಇದ್ದು ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ. ಏನು ಸಮಸ್ಯೆ ಆಗಿದೆ ಅಂತ ಹೇಳು ಪ್ಲೀಸ್. ಅಶೋಕ, ನೀನು ನಮ್ಮ ಬಗ್ಗೆ ಏನು ಯೋಚನೆ ಮಾಡಬೇಡ. ಪ್ರಿಯಾ ಕಡೆ ಗಮನ ಕೊಡು, ಅವಳು ಹುಷಾರಾಗಲಿ. ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಓಕೆ? ಹಲೋ ರಾಮ್, ನಾನು ಕರೆಕ್ಟ್ ಟೈಮ್ಗೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ನಾನು ಹೆಲ್ತ್ನ ಮಾನಿಟರ್ ಮಾಡ್ತಿದ್ದೀನಿ. ಆಲ್ಸೋ ಫಿಸಿಯೋಥೆರಪಿಲಿ ಹೇಳ್ಕೊಟ್ಟಿರೋಂಥ ಎಕ್ಸಸೈಸ್ ಕೂಡ ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಐ ಆಮ್ ಡೂಯಿಂಗ್ ಓಕೆ. ಏನಕ್ಕೆ ಸರ್ ಬೈದಿದ್ದು ಅದನ್ನು ಹೇಳಿ ಫಸ್ಟು. ಇತ್ತೀಚೆಗಂತೂ ತಾತ ಚಿಕ್ಕ ಚಿಕ್ಕ ವಿಷಯಕ್ಕಂತೂ ಸೆಟ್ ಆಗಿಬಿಡ್ತಾರೆ. ಪ್ರಿಯಾ, ಅವ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ. ಹುಷಾರಾದ್ಮೇಲೆ ಮನೆಗೆ ಬನ್ನಿ, ಎಲ್ಲರೂ ಸಿಗೋಣ. ಓಕೆ? ಓಕೆ. ಫಸ್ಟ್ ಅಶೋಕನ್ಗೆ ಹೇಳು ಟೆನ್ಷನ್ ಮಾಡ್ಕೊಬೇಡ ಅಂತ. ಓಕೆ ಪ್ರಿಯಾ, ಬಾಯ್. ರಾಮ್, ನಾವು ಹೇಳ್ದೆ ಬಂದಿದ್ದೀವಿ ಅಂತ ತಾತ ಕೋಪ ಮಾಡ್ಕೊಂಡಿರ್ತಾರೆ. ಫಸ್ಟ್ ಬನ್ನಿ ಮನೆಗೆ ಹೋಗೋಣ. ಬಾ ಪುಟ್ಟ. ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ ಮುದ್ದು. ನೀನ್ ಫೈನಲಿ ಬಂದಲ್ಲ. ಎಲ್ಲಾರು ಹೇಳ್ತಿದ್ವು ನೀನ್ ಮನೆ ಬಿಟ್ಟು ಹೋಗಿದ್ಯಾ ಅಂತ. ನಂಗೆ ಅದ್ ಕೇಳಿ ತುಂಬಾ ಬೇಜಾರಾಯ್ತು. ನಾನ್ ಮನೆ ಬಿಟ್ಟು ಎಲ್ಲಿಗೂ ಹೋಗಿಲ್ಲ ನೀ. ಓಕೆ. ನಾನು ಈಗಲೇ ಎಲ್ರಿಗೂ ಹೇಳ್ತಾ ಇದ್ದೀನಿ ಚಿಕ್ಕಿ, ಸಿಹಿ ಪುಟನ ಯಾರು ಎಲ್ಗೂ ಕಳಿಸ್ತಾ ಇಲ್ಲ ಅಷ್ಟೇ. ನಮ್ಮ ಹತ್ರ ಬಂದು ಕಿರ್ಚಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಪ್ಪು. ನೀನು ಹೋಗಿ ತಾತನ ಹತ್ರ ಮಾತಾಡು. ತಾತ ಎಷ್ಟು ಅಪ್ಸೆಟ್ ಆಗಿದ್ದಾರೆ ಗೊತ್ತಾ? ಕೇಳ್ದೆ ಇಬ್ರು ಎಲ್ಲಿಗೆ ಹೋಗಿದ್ರಿ? ಸಾರಿ ಚಿಕ್ಕಿ, ಮನೇಲಿ ನಡೀತಾ ಇರೋ ಇನ್ಸಿಡೆಂಟ್ಸ್ ಎಲ್ಲ ನೋಡಿ ನಮ್ಮ 3 ಜನಕ್ಕೆ ಸ್ವಲ್ಪ ಮೆಂಟಲ್ ಪೀಸ್ ಬೇಕಾಗಿತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ. ಯಾರಿಗೂ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ನಮ್ಮ ಹತ್ರ ಹೇಳ್ದೆ ಹೋದ್ರೂ ಪರವಾಗಿಲ್ಲ ಅಪ್ಪು. ಆದರೆ ತಾತನ ಬಗ್ಗೆ ನೀನು ಯೋಚನೆ ಮಾಡಬೇಕಲ್ವಾ? ಮನೇಲಿ ನಡೀತಾ ಇರೋ ವಿಷಯಗಳಿಂದ ತಾತ ತುಂಬ ಅಪ್ಸೆಟ್ ಆಗಿದ್ದಾರೆ. ಅವ್ರ ಆರೋಗ್ಯದ ಬಗ್ಗೆ ನಿನಗೂ ಗೊತ್ತಿದೆ ಅಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಯಾರು ಹೊಣೆ ಅಪ್ಪು? ಇಲ್ಲಿ ನೋಡು, ನೀನು ಮೊದಲು ಹೋಗಿ ತಾತನ ಹತ್ರ ಮಾತಾಡು. ಅತ್ತೆ, ಅದು ಯಾವುದೂ ಮರ್ತಿಲ್ಲ. ನನಗೆ ನೆನಪಿದೆ. ನನ್ನ ಕರ್ತವ್ಯ ನಾನು ತಾತನ ಹತ್ರ ಮಾತಾಡೋದು. ನಾನೇ ಹೋಗಿ ಮಾತಾಡ್ತೀನಿ. ದಟ್ಸ್ ವೆರಿ ಸ್ವೀಟ್ ಆಫ್ ಯು ಸೀತಾ. ಆದರೆ ತಾತ ಮಾತಾಡಬೇಕು ಅಂತ ಇರೋದು ಅವ್ರ ಮೊಮ್ಮಗನ ಜೊತೆ. ಚಿಕ್ಕಿ, ಈ ಶ್ರೀರಾಮ ಸೀತಾ ಇಲ್ದೇ ಇದ್ರೆ ಇನ್ಕಂಪ್ಲೀಟ್. ಅದೇನೇ ಇದ್ರು ನಾನು ಸೀತಾ ಹೋಗಿ ಮಾತಾಡ್ತೀನಿ. ಸೀತಾ ಬನ್ನಿ. ತಾತ, ನಿಮಗೆ ನನ್ನ ಬಗ್ಗೆ ಏನು ಅಭಿಪ್ರಾಯ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಕೆಲವೊಂದ್ಸಲ ಬಾಯಿ ಬಿಟ್ಟು ಮಾತಾಡಬೇಕು. ಇಲ್ಲಾಂದರೆ ಬೇರೆಯವ್ರ ಸುಳ್ಳೆ ನಮ್ಮ ವ್ಯಕ್ತಿತ್ವ ಆಗತ್ತೆ. ನಾನು ಯಾವ ರೀತಿಲೂ ಮೋಸ ಮಾಡ್ತಿಲ್ಲ ತಾತ. ಆ ಶಾಲಿನಿ ಹೇಳ್ತಿರೋದೆಲ್ಲ ನಿಜಾನೂ ಅಲ್ಲ. ಅವ್ರು ಹೇಳ್ತಿರೋ ಹಾಗೆ ನಾನು ಸಿಹಿನ ಕದ್ಕೊಂಡು ಹೋಗಿ ನಾನು ಸಾಕ್ತಿರ್ಲಿಲ್ಲ. ಸಿಹಿ ನಾನು ನನ್ನ ಮೊಮ್ಮಗನ ಜೊತೆ ಮಾತಾಡಬೇಕು. ತಾತ, ನಿನ್ನ ಮೊಮ್ಮಗ ಬೇರೆ ಅಲ್ಲ, ಅವನ ಹೆಂಡತಿ ಬೇರೆ ಅಲ್ಲ.
ಇವತ್ತೇನು ಮಾತಾಡಬೇಕು ಅಂತ ಇದ್ದೀರೋ ನಮ್ಮಿಬ್ಬರ ಜೊತೆನೂ ಮಾತಾಡಿ ಪ್ಲೀಸ್. ಮೊಮ್ಮಗ ಬೇರೆ ಅಲ್ಲ, ಹೆಂಡತಿ ಬೇರೆ ಅಲ್ಲ ಅನ್ನೋ ಮಾತು ಕೇಳಿ ಸಂತೋಷ ಆಯಿತು. ಆದರೆ ಮೊದಲು ನೀನು ನನ್ನ ಮೊಮ್ಮಗ, ನಿನ್ನ ಜೊತೆ ನಾನು ಏಕಾಂತವಾಗಿ ಮಾತಾಡಬೇಕಾಗಿದೆ. ನಿನ್ನ ಹೆಂಡ್ತಿನ ಆಚೆ ಕಳಿಸು. ತಾತ, ರಾಮ್ ಪ್ಲೀಸ್, ತಾತ ಹೇಳ್ತಿದ್ದಾರಲ್ಲ ಏನೋ ಮಾತಾಡಬೇಕು ಅಂತ. ನಾನು ಆಚೆ ಇರ್ತೀನಿ, ಪರವಾಗಿಲ್ಲ. ತಾತ, ಐ ಆಮ್ ರಿಯಲಿ ಸಾರಿ. ಬೆಳಗಿನ ಜಾವನೆ ಸಿಹಿ ನಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ಲು. ಅದಕ್ಕೆ ಮನೇಲಿ ಯಾರಿಗೂ ಇನ್ಫಾರ್ಮ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ನೀವು ಟೆನ್ಷನ್ ಮಾಡ್ಕೊಳ್ಳೋಗಾಯ್ತು. ನೀವು ಎಲ್ಲಿ ಹೋಗಿದ್ರಿ, ಏನು ಎತ್ತ ಅಂತ ನಾನು ಯಾವುದೂ ಕೇಳೋದಿಲ್ಲ, ಅಥವಾ ನಿನ್ನ ಕಾರಣಗಳನ್ನು ಕೂಡ ಕೇಳೋಷ್ಟು ವ್ಯವಧಾನವೂ ನನಗಿಲ್ಲ. ನಾನು ನನ್ನ ನಿರ್ಧಾರವನ್ನು ಹೇಳಬೇಕು. ಯಾವ ನಿರ್ಧಾರ ತಾತ? ಈ ಮನೆ ವಿಷಯ ಯಾವುದು ಕೋರ್ಟ್ ಮೆಟ್ಲತ್ತಬಾರ್ದು. ಸ್ಪಷ್ಟ ಇದಾಗಬಾರ್ದು ಅನ್ನೋದಾದರೆ ಎತ್ತವ್ರಿಗೆ ಆ ಮಗುನ ಒಪ್ಪಿಸಿ ನೀವು ಸಂಸಾರನ ಮುಂದುವರಿಸಬಹುದು. ತಾತ ಪ್ಲೀಸ್, ಇದನ್ನೆಲ್ಲ ಮಾತಾಡಬೇಡಿ. ಸೀತಾ ಹೊರಗಡೆನೇ ನಿಂತಿದ್ದಾರೆ. ಅವ್ರು ಏನಾದ್ರು ಈ ಮಾತನ್ನ ಕೇಳಿಸ್ಕೊಂಡ್ರೆ ಅವ್ರಿಗೆ ಹೇಗಾಗಬೇಡ. ನೀವು ಈ ಥರ ಮಾತಾಡ್ತೀರಾ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಿಹಿನ ಪೇರೆಂಟ್ಸ್ ಒಪ್ಪಿಸ್ಬೇಕಾ? ಈಗ ನೀನೇನು ಹೇಳೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತೀನಿ, ಕೇಳಿಸ್ಕೋಬೇಕು. ಅಲ್ಲ ರಾಮ, ಮಗು ಏನಾದರೂ ಸ್ವಂತದ ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ಯಾ? ನಮ್ಮ ವಂಶದ ಕುಡಿದ ಅಲ್ವಲ್ಲ? ಅದು ಹೋಗ್ಲಿ, ಸೀತಾಗಾದ್ರೂ ಅದು ಸ್ವಂತ ಮಗುನ? ಅದು ಅಲ್ಲ. ಅವಳು ಹೊಟ್ಟೆಯಲ್ಲಿ ಹುಟ್ಟಿದ್ರು ಅದು ಬೇರೆ ದಂಪತಿಗಳಿಗೋಸ್ಕರ ಎತ್ತ ಮಗು. ಅವರಿಬ್ಬರು ಕನಸಿನ ಕೂಸು. ಸೀತಾ ಬಾಡಿಗೆ ತಾಯಿ. ಅಂದ್ರೆ ಸೀತಾ ಹತ್ರ ಮಗು ಇರೋದು ಎಷ್ಟು ಸರಿ ಹೇಳು? ತಾತ, ಅದು ಹಾಗಲ್ಲ. ಫಸ್ಟ್ ಪೂರ್ತಿ ವಿಷಯನ ಕರೆಕ್ಟಾಗಿ ತಿಳ್ಕೊಳ್ಳಿ. ಸೀತಾ ಅವರು ಮದುವೆಗೂ ಮುಂಚೆನೆ ಈ ವಿಷಯನ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನಾನೇ ಅದನ್ನು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಈಗ ಆಲ್ ಆಫ್ ಅ ಸಡನ್ ವಿಷಯ ಗೊತ್ತಾಯ್ತು ಅಂತ ಸೀತಾ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಪಾಯಿಂಟೇ ಇಲ್ಲ ತಾತ. ಇನ್ಫ್ಯಾಕ್ಟ್ ಸೀತಾ ಅವ್ರಿಗೂ ಗೊತ್ತಿರಲಿಲ್ಲ ಶ್ಯಾಮ್, ಶಾಲಿನಿ, ಸಿಹಿ ಅಪ್ಪ ಅಮ್ಮ ಅಂತ. ಅಕಸ್ಮಾತ್ ಸಿಹಿ ಅವ್ರದೇ ಮಗು ಅಂತ ಅವ್ರಿಗೆ ಗೊತ್ತಿದ್ರೆ ಹುಡ್ಕೋಕೆ ನನ್ನ ಜೊತೆ ಯಾಕೆ ನಿಲ್ತಿದ್ರು? ಶ್ಯಾಮ್ ಲಂಡನ್ಗೆ ಹೋದಾಗ ಶಾಲಿನಿ ಮಗುನ ಸಾಕಾಗಲ್ಲ ಅಂತ ಮಗುನ ನೆಗ್ಲೆಕ್ಟ್ ಮಾಡ್ಬಿಟ್ರು ತಾತ. ಮಗುನ ಅನಾಥಾಶ್ರಮ ಕಳ್ಸೋದು ಬೇಡ ಅಂತ ಸೀತಾನೇ ಮಗುನ ಸಾಕು ಬೆಳೆಸಿದ್ರು. ಇಷ್ಟು ವರ್ಷ ಸಿಹಿನ ಎದೆಗೆ ಔಚ್ಕೊಂಡು ಸೀತಾ ಸಾಕಿರೋ ತಾಯ್ತನ ಸುಳ್ಳ ತಾತ? ನೀವೇ ಹೇಳಿ ತಾತ, ಯಾವ್ದು ಸುಳ್ಳು ಯಾವ್ದು ನಿಜ ಅಂತ. ಆದರೆ ಕಾನೂನು ಈ ಇಮೋಷನ್ಸ್ಗೆಲ್ಲ ಬೆಲೆ ಕೊಡುತ್ತಾ ಅಂತ ನಂಗೆ ಗೊತ್ತಿಲ್ಲ ತಾತ. ಆದರೆ ಇದನ್ನು ಎದುರಿಸೋಕೆ ಸೀತಾ ಜೊತೆ ನಾನು ಯಾವಾಗಲೂ ನಿಂತಿರ್ತೀನಿ. ನೀನೇನು ನನಗೆ ಸಮಜಾಯಿಸಿ ಕೊಡೋಕ್ಕೆ ಬರಬೇಕಾಗಿಲ್ಲ. ಮಗು ಯಾರ್ದೋ ಆ ಮಗು ಅವ್ರ ಹತ್ರ ಇರಬೇಕು. ಇದು ನನ್ನ ನಿರ್ಣಯ. ನನಗೆ ಗೌರವ ಕೊಡೋದಾದರೆ ಇದು ಒಪ್ಕೊ. ತಾತ, ಇಷ್ಟೊಂದು ಇನ್ಹ್ಯೂಮನ್ ಆಗಬೇಡಿ ಪ್ಲೀಸ್. ಹೌದಪ್ಪ, ನನಗೆ ಮನುಷ್ಯತ್ವ ಇಲ್ಲ. ಆದರೆ ನೀವು ಎತ್ತವರಿಂದ ಮಗು ದೂರ ಮಾಡಿ ನಿಮ್ಮ ಹತ್ರ ಇಟ್ಕೋತಾ ಇದ್ದೀರಲ್ಲ, ಅದು ಮನುಷ್ಯತ್ವನಾ? ನಾನೇನು ನಿಮ್ಮನ್ನ ಆ ಮಗು ಜೊತೆ ಸಂಬಂಧ ಬಿಟ್ಬಿಡಿ ಅಂತ ಹೇಳ್ತಿಲ್ಲಪ್ಪ. ಅಷ್ಟು ಕಟುಕನು ನಾನಲ್ಲ. ನಿಮ್ಗೆ ಯಾವಾಗ ಬೇಕೋ ಅಲ್ಲಿ ಹೋಗಿ ಮಾತಾಡಿಸಿ ಸಂತೋಷವಾಗಿರಿ. ಹಾಗೆ ನಮ್ಮ ಹತ್ರನೂ ಕರ್ಕೊಂಡು ಬನ್ನಿ, ನಾವು ಸಂತೋಷವಾಗಿರ್ತೀವಿ. ತಾತ, ಅದಾಗಲ್ಲ ತಾತ. ಸಿಹಿ ಏನು ಆಟ ಸಂಬಂಧ ಬೊಬ್ಬೆನಾ? ಕೇಳಿದ ತಕ್ಷಣ ಕೊಟ್ಬಿಡೋದಕ್ಕೆ. ಸೀತನ್ ಜೀವನೇ ಸಿಹಿ. ಇವನ್ ನನಗೂ ಅಷ್ಟೇ. ಅವಳನ್ನ ಹೇಗೆ ಕೊಡೋದಕ್ಕೆ ಸಾಧ್ಯ ತಾತ? ಇಟ್ ವಿಲ್ ನೆವರ್ ಹ್ಯಾಪನ್. ಸಾಧ್ಯ ಇಲ್ಲ ಅನ್ನೋದು ಯಾವುದೂ ಇಲ್ಲಪ್ಪ. ನೀವಿಬ್ರು ಗಂಡ ಹೆಂಡತಿ ಇದಕ್ಕೆ ಒಪ್ಪಲೇಬೇಕು. ತಾತ, ಯಾಕೆ ನೀವು ನನ್ನ ಮಾತನ್ನ ಅರ್ಥ ಮಾಡ್ಕೋತಿಲ್ಲ? ನೋಡು ರಾಮ, ಸೀತಾಗೆ ಈ ಮನೆ ಮತ್ತು ನೀನು ಮುಖ್ಯ ತಾನೇ? ಅಫ್ಕೋರ್ಸ್ ತಾತ.
ಹಾಗಾದರೆ ಈ ಮನೆಗೆ ಒಂದು ವಂಶದ ಕುಡಿನ ನೀವು ಕೊಡ್ತೀರಾ? ಹಾಗೆ ಸಿಹಿನ ಅವ್ರ ಅಪ್ಪ ಅಮ್ಮಗೆ ಒಪ್ಪಿಸ್ತೀರಾ? ನೋ ವೇ ತಾತ. ಇದೇ ಸಾಧ್ಯ ಆಗಬೇಕಾಗಿರೋದು. ಸೀತಾ, ಎಲ್ಲಿಗೆ ಹೋಗಿದ್ದೆ ನೀನು? ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅದಕ್ಕೆ ಪ್ಲೀಸ್ ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಸೀತಾ, ಮಗುನ ಮೊದಲು ಈ ಮನೆಯವರು ಆಚೆ ಕಳಿಸ್ತಾರೆ, ಆಮೇಲೆ ನಿನ್ನನ್ನ ಆಚೆ ಕಳಿಸ್ತಾರೆ ಅಂತ ರುದ್ರ ಪ್ರತಾಪ್ ನಮಗೆ ಮೊದಲೇ ಹೇಳಿದ್ದ. ನಾವು ಅವ್ನ ಮಾತು ಅವಾಗ ನಂಬಲಿಲ್ಲ. ಈಗ ಹಾಗೆ ಆಗ್ತಿದೆ ನೋಡು. ಅದಕ್ಕೆ ಏನು ಹೇಳ್ತಿದ್ದೀರಾ? ಹ್ಞೂ ಕಣೆ, ನೀನ್ ಬಾಡಿಗೆ ತಾಯಿ ಅಂತ ಗೊತ್ತಾದ್ಮೇಲೆ ಮನೆಯವ್ರ ವರ್ಷನೇ ಬದಲಾಗಿ ಹೋಗ್ಬಿಟ್ಟಿದೆ ನೋಡು. ನಿನ್ ಬಗ್ಗೆ, ಸಿಹಿ ಬಗ್ಗೆ ಅಸಡ್ಡೆ ಶುರು ಆಗಿದೆ. ಈಗ ಕೋರ್ಟ್ ಉಸಾಬರಿನೇ ಬೇಡ ಅಂತಿದ್ದಾರೆ. ನೋಡ್ತಿರೋ, ಸಿಹಿನ ಶ್ಯಾಮ್ಗೊಪ್ಸಿ ಕೈ ತೊಳ್ಕೊಂಡ್ಬಿಡ್ತಾರೆ. ಸೀತಾ, ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಮಗುನ ಕರ್ಕೊಂಡು ಈ ಮನೆ ಬಿಟ್ಟು ಹೋಗ್ಬಿಡು, ಅದೇ ಒಳ್ಳೇದು. ಅದಕ್ಕೆ ಪ್ಲೀಸ್ ಏನೋ ಮಾತಾಡಬೇಡಿ ನೀವು. ಈ ಮನೆಯವರು ಅಂಥವರೆಲ್ಲ ತುಂಬ ಒಳ್ಳೆಯವರು, ಆ ಥರ ಎಲ್ಲ ಮಾಡಲ್ಲ. ಅಯ್ಯಯ್ಯಯ್ಯೋ, ನನ್ನ ಮಾತು ನಂಬಲ್ವಾ ನೀನು? ಹೌದಮ್ಮ, ಈ ಮನೆಯವ್ರು ಒಳ್ಳೆಯವರೇ, ಆದ್ರೆ ನೀನ್ ಅವ್ರ ದೃಷ್ಟಿಲಿ ಕೆಟ್ಟೋಳಾಗಿದೆಯಲ್ಲ, ಅದಕ್ಕೇನು ಹೇಳ್ತೀಯಾ? ನಾನು ಹೇಳೋದು ಹೇಳಿದ್ದೀನಿ, ಇದ್ರ ಮೇಲೆ ನೀನ್ ಇಷ್ಟ, ನೀನೇ ಯೋಚನೆ ಮಾಡು. ಮನೆಯವರೆಲ್ಲ ಸೇರಿ ಈ ಥರ ತೀರ್ಮಾನ ಮಾಡಿದಾರಾ? ತಾತನೂ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಿಲ್ಲ. ಈಗ ನನ್ನ ಪರವಾಗಿ ಮಾತಾಡೋಕ್ಕಿರೋದು ಒಬ್ಬರೇ, ಡಾಕ್ಟರ್ ಅನಂತಲಕ್ಷ್ಮಿ.